ಹೈ ಡಿಯರ್ ಸ್ಟೂಡೆಂಟ್ಸ್, 1947ರಲ್ಲಿ ಏನು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಂತಹ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಅಂತೇಳಿ ಭಾರತವನ್ನ ಎರಡು ದೇಶಗಳಾಗಿ ವಿಭಜಿಸಲಾಗುತ್ತೆ. ಆ ಸಂದರ್ಭದಲ್ಲಿ ಪಾಕಿಸ್ತಾನವನ್ನ ಮುಸ್ಲಿಂ ರಾಷ್ಟ್ರ ಅಂತೇಳಿ ಸಪರೇಟ್ ಆಗಿ ಘೋಷಣೆಯನ್ನ ಮಾಡಲಾಗುತ್ತೆ. ಆಗ ಭಾರತದಿಂದ ಅನೇಕ ಲಕ್ಷಾಂತರ ಜನಗಳು ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗ್ತಾರೆ. ಅದೇ ರೀತಿ ಪಾಕಿಸ್ತಾನದಿಂದ ಲಕ್ಷಾಂತರ ಹಿಂದೂಗಳು ಭಾರತಕ್ಕೆ ಬರ್ತಾರೆ. ಅವರೆಲ್ಲರೂ ಕೂಡ ತಮ್ಮ ಒಂದು ಮನೆಗಳನ್ನ, ತಮ್ಮ ಊರುಗಳನ್ನ ಬಿಟ್ಟು ಬರಬೇಕಾಗುತ್ತೆ ತಮ್ಮ ಒಂದು ಮೂಲ ಸ್ಥಾನದಿಂದ. ಸೊ ಅಂತಹ ಸಂದರ್ಭದಲ್ಲಿ ಸಾಮಾನ್ಯ ಜನಗಳು ಏನೆಲ್ಲ ಕಷ್ಟವನ್ನ ಅನುಭವಿಸಿದ್ರು ಅಂತಕ್ಕಂಥದ್ದನ್ನ ಈ ಒಂದು ಸ್ಟೋರಿಯ ಮೂಲಕ ನಾವು ಅರ್ಥ ಮಾಡ್ಕೊಳ್ತೇವೆ. ಸ್ಟೋರಿಯ ನೇಮ್ ಅನ್ನ ಗಮನಿಸಬಹುದು, ದ ರೆಫ್ಯೂಜಿ ಅಂತಕ್ಕಂಥದ್ದು. ಕೆ ಎ ಅಬ್ಬಾಸ್ ಅವರು ಈ ಒಂದು ಸ್ಟೋರಿಯನ್ನ ಬರೆದಿದ್ದಾರೆ. ಬನ್ನಿ ಇದರ ಸಮರಿಯನ್ನ ಈಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ತುಂಬಾ ಜನ ವಿದ್ಯಾರ್ಥಿಗಳು ಇದರ ಸಮರಿಯನ್ನ ಅಪ್ಲೋಡ್ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ಸೊ ನಿಮಗೋಸ್ಕರ ಇದರ ಸಿಂಪಲ್ ಸಮರಿಯನ್ನ ಕೊಡ್ತಾ ಇದ್ದೇನೆ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಫಸ್ಟ್ ಪಾಯಿಂಟ್, K. Abbas is a well-known Indian journalist, film director and writer. So, K. Abbas ಅವರು ಒಬ್ಬ ಜರ್ನಲಿಸ್ಟ್ ಆಗಿದ್ದಾರೆ. ಅದರ ಜೊತೆಗೆ ಅವರೊಬ್ಬ ಫಿಲ್ಮ್ ಡೈರೆಕ್ಟರ್ ಕೂಡ ಆಗಿದ್ದಾರೆ. ಅದರ ಜೊತೆಗೆ ಒಬ್ಬ ಫೇಮಸ್ ರೈಟರ್ ಕೂಡ. The Refugee is one of his famous short stories. The Refugee, written by K. Abbas, describes the horrible events that happened during the partition of India and Pakistan in 1947. ಹಾರಿಬಲ್ ಈವೆಂಟ್ಸ್ ಅಂದ್ರೆ ಈ ಪದ ನೆನಪಿಟ್ಕೊಳ್ಳಿ, ಯಾಕಂದ್ರೆ ಈ ಸ್ಟೋರಿಯ ಮೇನ್ ಥೀಮೇ ಇದಾಗಿದೆ ಅಂತ ಹೇಳ್ಬೋದು. ಅನೇಕ ಭಯಾನಕ ಘಟನೆಗಳು ಏನು ನಡೀತಾವೋ ಆ ಸಂದರ್ಭದಲ್ಲಿ ಪಾರ್ಟಿಷನ್ ಅಂದ್ರೆ ದೇಶವನ್ನ ವಿಭಜನೆ ಮಾಡಿರ್ತಕ್ಕಂತಹ ಘಟನೆ. ಸೊ ಅಲ್ಲಿ ನಡೆದಂತಹ ಹಾರಿಬಲ್ ಈವೆಂಟ್ಸ್ ಅನ್ನ ಇಲ್ಲಿ ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ ಈ ಒಂದು ಸ್ಟೋರಿಯಲ್ಲಿ. ಇಟ್ ವಾಸ್ ಎ ಟೈಮ್ when nearly 10 million people, ನೆನಪಿಟ್ಕೊಳ್ಳಿ, 10 million people fled from Pakistan to India and vice versa as refugees. ಅಂದರೆ ಸುಮಾರು 10 ಮಿಲಿಯನ್ ಜನಗಳು ಭಾರತದಿಂದ ಪಾಕಿಸ್ತಾನಕ್ಕೆ, ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಹೋಗಬೇಕಾಗುತ್ತೆ ತಮ್ಮ ಮೂಲ ಮನೆಗಳನ್ನ, ಊರುಗಳನ್ನ ಬಿಟ್ಟು. They were uprooted from their home and family. ತಮ್ಮ ಕುಟುಂಬದ ಜೊತೆಗೆ ಮನೆ ಮಠಗಳನ್ನ ಬಿಟ್ಟು ಅವರು ಹೊರಡಬೇಕಾಗುತ್ತೆ. ದೇರ್ ವಾಸ್ ಬ್ಲಡ್ ಶೆಡ್ ಎವ್ರಿವೇರ್. ಬ್ಲಡ್ ಶೆಡ್ ಅಂದ್ರೆ ರಕ್ತಪಾತ. ಅನೇಕ ಜನಗಳು ಕೊಲ್ಲಲ್ಪಡ್ತಾರೆ ಆ ಸಂದರ್ಭದಲ್ಲಿ. Through the life of Manji, the author narrates the suffering of people uprooted from home and family during the partition of India and Pakistan in 1947. ಸೊ ಈ ಒಂದು ಸ್ಟೋರಿಯಲ್ಲಿ ಬರ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂತಹ ಕ್ಯಾರೆಕ್ಟರ್ ಯಾರಪ್ಪ ಅಂದ್ರೆ ಮಾಂಜಿ ಅಂತಕ್ಕಂತಹ ಒಬ್ಬ ಹೆಣ್ಣು ಮಗಳು. ಅವಳನ್ನ ಯಾವ ರೀತಿ ಪಾಕಿಸ್ತಾನದಿಂದ ಭಾರತಕ್ಕೆ ನಿರಾಶ್ರಿತಳಾಗಿ ಹೋಗ್ತಕ್ಕಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತಕ್ಕಂಥದ್ದನ್ನ ಈ ಒಂದು ಸ್ಟೋರಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಮಾಂಜಿ ಎಟ್ ರಾವಲ್ಪಿಂಡಿ. ಸೊ ಈ ಒಂದು ರಾವಲ್ಪಿಂಡಿ ಅಂತಕ್ಕಂಥದ್ದು ಈಗ ಪ್ರಸ್ತುತವಾಗಿ ಪಾಕಿಸ್ತಾನದಲ್ಲಿ ಇರತಕ್ಕಂತಹ ಒಂದು ಸಿಟಿ ಆಗಿದೆ. ಸೊ ಈ ಮಾಂಜಿ ಅಂತಕ್ಕಂಥವಳು ಆ ಒಂದು ಪಟ್ಟಣದಲ್ಲಿ ವಾಸವನ್ನ ಮಾಡ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ರಾವಲ್ಪಿಂಡಿ ಅಂತಕ್ಕಂಥದ್ದು ಒಂದು ಹಳ್ಳಿ ಆಗಿರುತ್ತೆ. ಮಾಂಜಿ ಅಂಡ್ ಹರ್ ಹಸ್ಬೆಂಡ್ ವರ್ ಸಿಕ್ಸ್. ಸೊ ಇವರು ಸಿಖ್ ಕುಟುಂಬದವರಾಗಿರ್ತಾರೆ. They lived in a two-stored house in Rawalpindi, which is now in Pakistan. ಸೊ ಇಲ್ಲಿ ಟೂ ಸ್ಟೋರ್ಡ್ ಹೌಸ್ ಅಂದ್ರೆ ಅವರು ಅತ್ಯುತ್ತಮವಾಗಿರ್ತಕ್ಕಂತಹ ಜೀವನವನ್ನೇ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. She and her husband led a happy life. Their only son lived in Bombay. ಸೊ ಇವರ ಮಗ ಬಾಂಬೆಯಲ್ಲಿ ಇರ್ತಾನೆ, ಇವರು ಮಾತ್ರ ರಾವಲ್ಪಿಂಡಿಯಲ್ಲಿ ಇರ್ತಾರೆ ಆ ಸಂದರ್ಭದಲ್ಲಿ. But the old couple never wished to leave ರಾವಲ್ಪಿಂಡಿ. ಸೊ ಆ ಓಲ್ಡ್ ಕಪಲ್ ಏನಿದ್ರು ಅಂದ್ರೆ ಮಾಂಜಿ ಮತ್ತು ಅವಳ ಹಸ್ಬೆಂಡ್ ಯಾವುದೇ ಕಾರಣಕ್ಕೂ ಆ ಒಂದು ರಾವಲ್ಪಿಂಡಿಯನ್ನ ಬಿಟ್ಟು ಮಗನ ಜೊತೆ ಬಾಂಬೆಗೆ ಬರಲಿಕ್ಕೆ ಅವರು ಇಷ್ಟಪಡ್ತಾ ಇರೋದಿಲ್ಲ. ದೇ ಹ್ಯಾಡ್ ಸಮ್ ಲ್ಯಾಂಡ್ ಅಂಡ್ ಆಲ್ಸೋ ಗಾಟ್ ರೆಂಟ್ ಬೈ ಲೆಟ್ಟಿಂಗ್ ಔಟ್ ದ ಶಾಪ್ಸ್ ಇನ್ ದ ಬಿಲ್ಡಿಂಗ್. ಸೊ ಅವರಿಗೆ ಅಲ್ಲೊಂದಿಷ್ಟು ಲ್ಯಾಂಡ್ ಅಂದ್ರೆ ಭೂಮಿ ಇರುತ್ತೆ, ಕೃಷಿ ಭೂಮಿ ಅಂದ್ರೆ ಅವರು ರೈತರಾಗಿರ್ತಾರೆ. ಅದ್ರ ಜೊತೆಗೆ ಅನೇಕ ಮನೆಗಳನ್ನ ಮತ್ತು ನೋಡಿ ಶಾಪ್ಸ್ ಅಂದ್ರೆ ಅಂಗಡಿಗಳನ್ನ ಅವರು ಬಾಡಿಗೆ ಕೊಟ್ಟು ಅದರಿಂದ ಬರ್ತಕ್ಕಂತಹ ದುಡ್ಡಲ್ಲಿ ಜೀವನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅತ್ಯುತ್ತಮವಾಗಿರ್ತಕ್ಕಂತಹ ಜೀವನವನ್ನೇ ಇವರು ಅಲ್ಲಿ ಮಾಡ್ತಾ ಇದ್ರು. ಮೋಸ್ಟ್ ಆಫ್ ಹರ್ ಟೆನೆಂಟ್ಸ್ ವರ್ ಮುಸ್ಲಿಮ್ಸ್. ಸೊ ಒಂದು ಅಂಗಡಿಗಳನ್ನ ಬಾಡಿಗೆ ಪಡೆದಿರತಕ್ಕಂತಹ ವ್ಯಕ್ತಿಗಳು ಅನೇಕರು ಮುಸ್ಲಿಮರಾಗಿದ್ದರು. ದೇ ಹ್ಯಾಡ್ ಮೆನಿ ಮುಸ್ಲಿಂ ಫ್ರೆಂಡ್ಸ್ ಟೂ. ಸೊ ಅನೇಕ ಮುಸ್ಲಿಂ ಸ್ನೇಹಿತರು ಕೂಡ ಈ ಒಂದು ಕುಟುಂಬಕ್ಕೆ ಇರುತ್ತೆ. ಮಾಂಜಿ ವಾಸ್ ಎ ಕೈಂಡ್ ಓಲ್ಡ್ ಲೇಡಿ. ತುಂಬಾನೇ ಕೈಂಡ್ ಆಗಿರ್ತಕ್ಕಂತಹ ಹೆಣ್ಮಗಳು ಇವಳಾಗಿರ್ತಾಳೆ. ಶಿ ಓನ್ಡ್ ಎ ಬಫೆಲೋ ವಿಚ್ ಗೇವ್ ಮೋರ್ ದ್ಯಾನ್ 10 years ಆಫ್ ಮಿಲ್ಕ್ ಎವ್ರಿ ಡೇ. ಸೊ ಇವಳ ಬಳಿ ಒಂದು ಬಫೆಲೋ ಅಂದ್ರೆ ಎಮ್ಮೆಯನ್ನ ಸಾಕಿರ್ತಾಳೆ. ಸೊ ಅದು ಸಾಕಷ್ಟು ಹಾಲನ್ನು ಕೂಡ ಕೊಡ್ತಾ ಇರುತ್ತೆ. ಶಿ ಯೂಸ್ಡ್ ದ ಮಿಲ್ಕ್ ಟು ಮೇಕ್ ಕರ್ಡ್ ಎವ್ರಿ ಡೇ.
ಸೊ ಆ ಒಂದು ಎಮ್ಮೆಯ ಹಾಲಿನಿಂದ ಇವಳು ಪ್ರತಿನಿತ್ಯವೂ ಕೂಡ ಮೊಸರನ್ನ ಮಾಡ್ತಾ ಇದ್ದಾಳೆ. ಆಫ್ಟರ್ ಸ್ಟಿರಿಂಗ್ ಔಟ್ ದ ಬಟರ್ ಶಿ ವುಡ್ ಡಿಸ್ಟ್ರಿಬ್ಯೂಟ್ ಫ್ರೆಶ್ ಬಟರ್ ಮಿಲ್ಕ್ ಟು ಆಲ್ ಹರ್ ನೇಬರ್ಸ್. ಸೊ ಆ ಒಂದು ಮೊಸರಿನಿಂದ ಮಜ್ಜಿಗೆಯನ್ನು ಮಾಡಿ ಆ ಒಂದು ಟೆನೆಂಟ್ಸ್ ಏನಿದ್ರು ಅಂದ್ರೆ ಅಲ್ಲಿ ಬಾಡಿಗೆ ಇರತಕ್ಕಂತಹ ಎಲ್ಲರಿಗೂ ಕೂಡ ಕುಡಿಲಿಕ್ಕೆ ಅಂತೇಳಿ ಇವಳು ಬಟರ್ ಮಿಲ್ಕ್ ಅಂದ್ರೆ ಮಜ್ಜಿಗೆಯನ್ನ ಕೊಡ್ತಾ ಇದ್ಲು ಅಕ್ಕಪಕ್ಕದ ಮನೆಯವರಿಗೆಲ್ಲರಿಗೂ ಕೂಡ. ಸೊ ಇದೇ ಸಂದರ್ಭದಲ್ಲಿನೇ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗ್ತಾ ಇದ್ದಾವೆ. ಪಾರ್ಟಿಷನ್ ಆಫ್ ಇಂಡಿಯಾ ಅಂಡ್ ಪಾಕಿಸ್ತಾನ್. ಮಾಂಜಿ ನ್ಯೂ ಅಬೌಟ್ ದ ಪಾರ್ಟಿಷನ್ ಆಫ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಫ್ರಮ್ ದ ನ್ಯೂಸ್ ಪೇಪರ್ಸ್. ಸೊ ಮಾಂಜಿಗೆ ಭಾರತ ಮತ್ತು ಪಾಕಿಸ್ತಾನ ಎರಡು ದೇಶಗಳಾಗಿರ್ತಕ್ಕಂಥದ್ದು ನ್ಯೂಸ್ ಪೇಪರ್ಗಳ ಮೂಲಕ ಗೊತ್ತಾಗುತ್ತೆ. ಬಟ್ ಇಟ್ ಡಿಡ್ ನಾಟ್ ಟ್ರಬಲ್ ಹರ್. ಸೊ ಈ ರೀತಿ ವಿಭಜನೆ ಆಗಿರ್ತಕ್ಕಂಥದ್ದು ಅವಳಿಗೆ ಯಾವುದೇ ಒಂದು ತೊಂದರೆ ಅಂತ ಅನ್ಸೋದಿಲ್ಲ ಆರಂಭದಲ್ಲಿ. ಶಿ ಥಾಟ್ ಪಾಲಿಟಿಕ್ಸ್ ವಾಸ್ ನಾಟ್ ಫಾರ್ ಆರ್ಡಿನರಿ ಪೀಪಲ್ ಲೈಕ್ ಹರ್. ಅವಳು ಅನ್ಕೊಳ್ತಾಳೆ ಈ ರಾಜಕೀಯವಾಗಿ ಏನೇನೆಲ್ಲ ನಡೀತವೋ ಇದು ನಮ್ಮಂತಹ ಸಾಮಾನ್ಯ ಜನರಿಗಲ್ಲ, ಇದರಿಂದ ನಾವು ದೂರಾನೇ ಇದ್ದೇವೆ ಅಂತೇಳಿ ಅವಳು ಅನ್ಕೊಂಡಿರ್ತಾಳೆ. ದೇರ್ ವರ್ ವೈಲೆಂಟ್ ಕಮ್ಯುನಿಯಲ್ ಕ್ಲಾಶಸ್. ಎಲ್ಲ ಕಡೆನೂ ಏನಾಗುತ್ತೆ, ಧರ್ಮದ ಆಧಾರದಲ್ಲಿ ಹಿಂಸೆ ದೇಶದೆಲ್ಲೆಡೆ ಆಗ್ತಾ ಇರುತ್ತೆ. ಮೆನಿ ಹಿಂದೂ ಅಂಡ್ ಸಿಖ್ ಫ್ಯಾಮಿಲೀಸ್ ಲೆಫ್ಟ್ ರಾವಲ್ಪಿಂಡಿ. ಸೊ ಆ ಒಂದು ಸುತ್ತಮುತ್ತ ಏನು ಹಿಂಸೆ ನಡೀತಾ ಇರುತ್ತೋ ಇದರಿಂದಾಗಿ ಅನೇಕ ಹಿಂದೂಗಳು ಮತ್ತು ಸಿಖ್ಖರು ರಾವಲ್ಪಿಂಡಿ ಅಂತಕ್ಕಂತಹ ಆ ಒಂದು ಊರೇನಿತ್ತೋ ಅದನ್ನು ಬಿಟ್ಟು ಹೊರಡ್ತಾ ಇದ್ದಾರೆ. ಮಾಂಜಿ ಥಾಟ್ ಇಟ್ ವುಡ್ ಆಲ್ ಸೆಟಲ್ ಡೌನ್ ಸೂನ್. ಬಟ್ ಮಾಂಜಿ ಅನ್ಕೊಳ್ತಾಳೆ ಸ್ವಲ್ಪ ದಿನದಲ್ಲೇ ಈ ಸಮಸ್ಯೆ ಬಗೆಹರಿಯುತ್ತೆ, ಇಲ್ಲಿಂದ ಹೋಗ್ತಕ್ಕಂತಹ ಅವಶ್ಯಕತೆ ಇಲ್ಲ ಅಂತೇಳಿ ಅವಳು ಅನ್ಕೊಂಡಿರ್ತಾಳೆ. ಶಿ ಡಿಡ್ ನಾಟ್ ವಾಂಟ್ ಟು ಲೀವ್ ರಾವಲ್ಪಿಂಡಿ. ಯಾವುದೇ ಕಾರಣಕ್ಕೂ ತಾನು ಹುಟ್ಟಿ ಬೆಳೆದಿರತಕ್ಕಂತಹ ತನ್ನ ಒಂದು ಮೂಲ ನಿವಾಸವಾಗಿರತಕ್ಕಂತಹ ರಾವಲ್ಪಿಂಡಿಯನ್ನು ಬಿಟ್ಟು ಹೋಗಲಿಕ್ಕೆ ಅವಳಿಗೆ ಯಾವುದೇ ಆಸಕ್ತಿ ಕೂಡ ಇರಲಿಲ್ಲ. ರೆಫ್ಯೂಜೀಸ್ ಕೇಮ್ ಟು ರಾವಲ್ಪಿಂಡಿ ಫ್ರಮ್ ಈಸ್ಟ್ ಪಂಜಾಬ್. ಅನೇಕ ನಿರಾಶ್ರಿತರು ಈಸ್ಟ್ ಪಂಜಾಬಿಂದ ಈ ಒಂದು ರಾವಲ್ಪಿಂಡಿಗೆ ಬರ್ತಾ ಇದ್ದಾರೆ. ಶಿ ನೆವರ್ ಥಾಟ್ ಆಫ್ ಹರ್ ಮುಸ್ಲಿಂ ನೇಬರ್ಸ್ ಆಸ್ ಹರ್ ಎನಿಮಿ. ಸೊ ಇವಳ ಸುತ್ತಮುತ್ತ ಏನು ವಾಸ ಮಾಡ್ತಾ ಇರತಕ್ಕಂತಹ ಮುಸ್ಲಿಂ ನೇಬರ್ಸ್ ಏನಿದ್ರು ಇವರು ಯಾವುದೇ ಕಾರಣಕ್ಕೂ ನನ್ನ ಶತ್ರುಗಳು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂತಹ ಒಂದು ಭಾವನೆಯಲ್ಲಿ ಇವಳು ಅಲ್ಲಿ ವಾಸವನ್ನು ಮಾಡ್ತಾ ಇರ್ತಾಳೆ. ಇನ್ಸ್ಟೆಡ್ ಶಿ ಡೊನೇಟೆಡ್ ಫುಡ್, ಕ್ಲಾತ್ಸ್ ಅಂಡ್ ಬ್ಲಾಂಕೆಟ್ಸ್ ಟು ದ ಮುಸ್ಲಿಂ ರೆಫ್ಯೂಜೀಸ್ ಹೂ ಕೇಮ್ ಫ್ರಮ್ ಇಂಡಿಯಾ. ಭಾರತದಿಂದ ಆ ಒಂದು ರಾವಲ್ಪಿಂಡಿ ಪಟ್ಟಣಕ್ಕೆ ಏನು ಅನೇಕ ಮುಸ್ಲಿಮರು ಬಂದಿರ್ತಾರೋ ರೆಫ್ಯೂಜಿಗಳಾಗಿ ಅಂದರೆ ನಿರಾಶ್ರಿತರಾಗಿ ಅವರಿಗೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನ ಮಾಡ್ತಾಳೆ, ಅವರಿಗೆ ಬಟ್ಟೆಗಳನ್ನು ಕೊಡ್ತಾಳೆ ಮತ್ತು ಅವರಿಗೆ ಚಳಿಯಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಬ್ಲಾಂಕೆಟ್ಸ್ಗಳನ್ನು ಕೂಡ ನೀಡ್ತಾ ಇದ್ದಾಳೆ. ಮಾಂಜಿಸ್ ಫೇತ್, ಅವಳಿಗಿರ್ತಕ್ಕಂತಹ ನಂಬಿಕೆ. ದೆನ್ ಆನ್ ಇನ್ಸಿಡೆಂಟ್ ಹ್ಯಾಪನ್ಡ್ ದಟ್ ಶಾರ್ಟರ್ಡ್ ಮಾಂಜಿಸ್ ಫೇತ್. ಸೊ ಈ ರೀತಿಯ ಸಂದರ್ಭದಲ್ಲಿನೇ ಒಂದು ಕೆಟ್ಟ ಘಟನೆ ಮಾಂಜಿಯ ಒಂದು ನಂಬಿಕೆಯನ್ನ ಅಲುಗಾಡಿಸಿಬಿಡುತ್ತೆ. ಶಿ ವಾಸ್ ಶಾಕ್ಡ್ ಟು ಸಿ ಎ ಹಿಂದೂ ಟಾಂಗಾವಾಲಾ ಸ್ಟ್ಯಾಬ್ಡ್ ಟು ಡೆತ್ ಇನ್ ಫ್ರಂಟ್ ಆಫ್ ಹರ್ ಹೌಸ್ ಬೈ ಎ ಮುಸ್ಲಿಂ ಮಾಬ್. ಸೊ ಅನೇಕ ಮುಸ್ಲಿಮರು ಅಲ್ಲಿ ದಂಗೆ ಇದ್ದಿರ್ತಕ್ಕಂಥದ್ದನ್ನು ಇವಳು ಕಾಣ್ತಾಳೆ. ಒಬ್ಬ ಹಿಂದೂ ಟಾಂಗಾವಾಲನನ್ನ ಅವರೆಲ್ಲರೂ ಕೂಡ ಇರಿದು ಕೊಂದು ಬಿಡ್ತಾರೆ ಇವಳ ಮನೆಯ ಎದುರುಗಡೆನೆ. ಇದರಿಂದ ಇವಳ ಮನಸ್ಸಿನಲ್ಲಿ ಭಯ ಮೂಡ್ತಾ ಇದೆ. ಮುಸ್ಲಿಮ್ಸ್ ಕಿಲ್ಡ್ ಈವನ್ ದ ಹಾರ್ಸ್ ದಟ್ ಹ್ಯಾಡ್ ನೈದರ್ ರಿಲಿಜನ್ ನಾರ್ ಕಾಸ್ಟ್. ಸೊ ಅದ್ರ ಜೊತೆಗೆ ಆ ಒಂದು ದಂಗೆ ಇದ್ದಿರ್ತಕ್ಕಂತಹ ಮಾಬ್ಸ್ ಏನಿದ್ರು ಕೇವಲ ಟಾಂಗಾವಾಲನನ್ನ ಮಾತ್ರ ಕೊಲ್ಲಲಿಲ್ಲ, ಆ ಒಂದು ಕುದುರೆ ಏನಿತ್ತೋ ಆ ಕುದುರೆಯನ್ನು ಕೂಡ ಇರಿದು ಕೊಲ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಧರ್ಮ ಇರಲಿಲ್ಲ, ಯಾವುದೇ ಜಾತಿ ಇರಲಿಲ್ಲ, ಆದ್ರೂ ಕೂಡ ಆ ಒಂದು ಮೂಕ ಪ್ರಾಣಿಯನ್ನ ಹತ್ಯೆ ಮಾಡ್ತಾರೆ. ಮಾಂಜಿ ನ್ಯೂ ದಟ್ ದ ಮ್ಯಾಡ್ನೆಸ್ ಹ್ಯಾಡ್ ಗಾನ್ ಟೂ ಫಾರ್. ಸೊ ಅವಳಿಗೆ ಅರ್ಥ ಆಗುತ್ತೆ ಈ ಒಂದು ಹುಚ್ಚುತನ ಧರ್ಮದ ಆಧಾರದಲ್ಲಿ ಏನು ಹೊಡೆದಾಟ ಬಡಿದಾಟಗಳು ಪ್ರಾಣವನ್ನು ತೆಗಿತಕ್ಕಂತಹ ಕೆಲಸಗಳಾಗ್ತಾ ಇದಾವೋ ಇದು ಅತಿ ಆಯಿತು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ತಾಳೆ. ಶಿ ಅಂಡ್ ಹರ್ ಹಸ್ಬೆಂಡ್ ಲೆಫ್ಟ್ ರಾವಲ್ಪಿಂಡಿ ಅಂಡ್ ಕೇಮ್ ಟು ಬಾಂಬೆ ಆಸ್ ರೆಫ್ಯೂಜೀಸ್. ಅನಿವಾರ್ಯವಾಗಿ ಆ ಒಂದು ಹುಟ್ಟಿ ಬೆಳೆದಿರ್ತಕ್ಕಂತಹ ರಾವಲ್ಪಿಂಡಿ ಏನಿತ್ತೋ ಅದನ್ನು ಬಿಟ್ಟು ಬಾಂಬೆಗೆ ಒಬ್ಬ ನಿರಾಶ್ರಿತಳಾಗಿ ಬರ್ತಾ ಇದ್ದಾಳೆ. ಮಾಂಜಿಸ್ ಲೈಫ್ ಆಸ್ ಎ ರೆಫ್ಯೂಜಿ. ಸೊ ಈಗ ನಿರಾಶ್ರಿತಳಾಗಿ ಬಾಂಬೆಗೆ ಬಂದು ಯಾವ ರೀತಿ ಜೀವನ ಮಾಡ್ತಾ ಇದ್ದಾಳೆ. ರಾವಲ್ಪಿಂಡಿಯಲ್ಲಿದ್ದಾಗ ತುಂಬ ಕಂಫರ್ಟೇಬಲ್ ಆಗಿರ್ತಕ್ಕಂತಹ ಜೀವನವನ್ನೇ ಇವಳು ಮಾಡಿದಳು ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿ. ಬಟ್ ಈಗ ಈ ಒಂದು ರೆಫ್ಯೂಜಿ ಆಗಿ ಈ ಒಂದು ದೇಶಕ್ಕೆ ಬಂದಾಗ, ಬಾಂಬೆಗೆ ಬಂದಾಗ ಅವಳ ಪರಿಸ್ಥಿತಿ ಹೇಗಿತ್ತು ನೋಡಿ. ಇನ್ ಬಾಂಬೆ ದ ಓಲ್ಡ್ ಕಪಲ್ ಲಿವ್ಡ್ ಇನ್ ಎ ಸಿಂಗಲ್ ರೂಮ್ ಟೆನ್ಮೆಂಟ್ ವಿತ್ ದೇರ್ ಸನ್. ತಮ್ಮ ಮಗನ ಜೊತೆ ಒಂದೇ ಸಿಂಗಲ್ ರೂಮಲ್ಲಿ ಇವರು ವಾಸವನ್ನ ಮಾಡಬೇಕಾಗುತ್ತೆ. ರಾವಲ್ಪಿಂಡಿಯಲ್ಲಿದ್ದಾಗ ಅನೇಕ ಮನೆಗಳನ್ನು ಇವರೇ ಬಾಡಿಗೆ ಕೊಟ್ಟಿರ್ತಾರೆ. ಬಟ್ ಈಗ ಒಂದೇ ಒಂದು ರೂಮಲ್ಲಿ ಈ ಫ್ಯಾಮಿಲಿ ವಾಸವನ್ನ ಮಾಡಬೇಕಾಗಿದೆ. ಶಿ ಹ್ಯಾಡ್ ನೋ ಸರ್ವೆಂಟ್ಸ್ ಅಂಡ್ ಹ್ಯಾಡ್ ಟು ಕುಕ್ ಅಂಡ್ ಕ್ಲೀನ್ ಆಲ್ ಬೈ ಹರ್ ಸೆಲ್ಫ್. ಅದರ ಜೊತೆಗೆ ಯಾವುದೇ ಸರ್ವೆಂಟ್ಸ್ ಕೂಡ ಇವಳ ಬಳಿ ಇಲ್ಲ. ಅಲ್ಲಿದ್ದಾಗ ಎಲ್ಲ ಕೆಲಸವನ್ನ ಸರ್ವೆಂಟ್ಸೇ ನೋಡ್ಕೊಳ್ತಾ ಇದ್ರು. ಬಟ್ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಭಿನ್ನವಾಗಿದೆ. ಎಲ್ಲ ಕೆಲಸವನ್ನ ಅವಳೇ ಮಾಡಬೇಕಾಗಿದೆ.
ಶಿ ಸಫರ್ಡ್ ಫ್ರಮ್ ಅಸ್ಥಮಾ ಅಂತಕ್ಕಂತಹ ಕಾಯಿಲೆಯಿಂದ ಬಳಲ್ತಾ ಇದ್ಲು. ಎಟ್ ಶಿ ಮೇಂಟೈನ್ಡ್ ಎ ನೀಟ್ ಹೌಸ್ ಅಂಡ್ ಸರ್ವ್ಡ್ ಫುಡ್ ಟು ಆಲ್ ಹೂ ವಿಸಿಟೆಡ್ ಹರ್ ಹೌಸ್. ಸೊ ಆ ರೀತಿ ಅಸ್ಥಮಾದಿಂದ ಬಳಲ್ತಾ ಇದ್ರು ಕೂಡ ಇವಳ ಮನೆಗೆ ಯಾರಾದ್ರೂ ಗೆಸ್ಟ್ಸ್ ಬಂದ್ರೆ ಅವ್ರಿಗೆಲ್ರಿಗೂ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾಳೆ, ಕಷ್ಟದ ಜೀವನವನ್ನ ಮಾಡ್ತಾ ಇದ್ದಾಳೆ. ಶಿ ನೆವರ್ ಕಂಪ್ಲೇಂಡ್ ಅಂಡ್ ನೋ ಬಡಿ ಕುಡ್ ನೋ ದಟ್ ಶಿ ವಾಸ್ ಎ ರೆಫ್ಯೂಜಿ ಹೂ ಹ್ಯಾಡ್ ಲಾಸ್ಟ್ ಅಂಡ್ ಸಫರ್ಡ್ ಸೋ ಮಚ್ ಇನ್ ಲೈಫ್. ಈ ರೀತಿ ಅವಳು ತನ್ನ ಎಲ್ಲ ಒಂದು ರಾವಲ್ಪಿಂಡಿಯಲ್ಲಿ ಇರ್ತಕ್ಕಂತಹ ಆಸ್ತಿಯನ್ನೆಲ್ಲ ಕಳೆದುಕೊಂಡಿದ್ರು ಕೂಡ ಈಗ ಒಬ್ಬ ರೆಫ್ಯೂಜಿ, ಒಬ್ಬ ನಿರಾಶ್ರಿತಳಾಗಿ ಬಂದು ಇಲ್ಲಿ ಜೀವನವನ್ನ ಮಾಡ್ತಾ ಇದ್ರು ಕೂಡ ತಾನೊಬ್ಬ ನಿರಾಶ್ರಿತಳು ಅಂತಕ್ಕಂತಹ ಭಾವನೆ ಅವಳಲ್ಲಿಲ್ಲ. ಶಿ ರಿಮೆಂಬರ್ಡ್ ಹರ್ ಓಲ್ಡ್ ಮುಸ್ಲಿಂ ನೇಬರ್ಸ್ ವಿತ್ ಅಫೆಕ್ಷನ್. ಸೊ ಅವಳ ಮುಸ್ಲಿಂ ನೇಬರ್ಸ್ ಏನಿದ್ರು, ಅಕ್ಕಪಕ್ಕದ ಮನೆಯವರೇನಿದ್ರು ಎಲ್ಲರನ್ನ ನೆನಪು ಮಾಡ್ಕೊಳ್ತಾ ಇದ್ದಾಳೆ. ಅವರ ಜೊತೆ ಎಷ್ಟೊಂದು ಪ್ರೀತಿಯಿಂದ ಇವಳು ವಾಸವನ್ನ ಮಾಡ್ತಾ ಇದ್ಲು ರಾವಲ್ಪಿಂಡಿಯಲ್ಲಿ ಅಂತಕ್ಕಂತಹ ಸಿಹಿ ಘಟನೆಗಳನ್ನೆಲ್ಲವನ್ನು ಕೂಡ ನೆನಪು ಮಾಡ್ಕೊಳ್ತಾಳೆ. ಸಮ್ ಟೈಮ್ಸ್ ಮೆಮೊರೀಸ್ ಆಫ್ ಹರ್ ಲೈಫ್ ಇನ್ ರಾವಲ್ಪಿಂಡಿ ಬ್ರಾಟ್ ಟಿಯರ್ಸ್ ಟು ಹರ್ ಐಸ್. ಸೊ ಎಷ್ಟೋ ಸಂದರ್ಭದಲ್ಲಿ ಆ ಎಲ್ಲ ನೆನಪುಗಳನ್ನ ಅವಳು ನೆನೆಸಿಕೊಂಡು ಕಣ್ಣೀರನ್ನ ಹಾಕ್ತಾ ಇದ್ಲು. The Refugee is a moving and thought-provoking story. It tells us how communal hatred and violence can affect the lives of innocent people. So ಮುಗ್ಧರಾಗಿರ್ತಕ್ಕಂತಹ ಅನೇಕ ಜನಗಳ ಲೀವ್ಸ್ ಅಂದರೆ ಜೀವನದಲ್ಲಿ ಈ ರೀತಿಯ ಒಂದು ಕಮ್ಯುನಲ್ ಹೇಟ್ರೆಡ್ ಏನಿತ್ತು ಅದು ಎಷ್ಟು ನೋವನ್ನು ತಂದಿತ್ತು ಅಂತಕ್ಕಂಥದ್ದನ್ನ ಈ ಸ್ಟೋರಿಯ ಮೂಲಕ ನಾವು ಅರ್ಥ ಮಾಡ್ಕೊಳ್ತೇವೆ. To conclude, it can be said the loss that people suffered during this partition is incurable. ಸೊ ಜನಗಳು ಅನುಭವಿಸಿರ್ತಕ್ಕಂತಹ ನೋವು ಏನಿತ್ತೋ ಅದು ಯಾವತ್ತಿಗೂ ಕೂಡ ಕ್ಯೂರ್ ಆಗದೇ ಇರತಕ್ಕಂತಹ ನೋವಾಗಿದೆ ಅಂತಕ್ಕಂಥದ್ದನ್ನ ರೈಟರ್ ಅವರು ಈ ಒಂದು ಸ್ಟೋರಿಯ ಮೂಲಕ ವ್ಯಕ್ತಪಡಿಸ್ತಾರೆ. ಇಟ್ ಅಫೆಕ್ಟೆಡ್ ದ ಲಿವ್ಸ್ ಆಫ್ ಮಿಲಿಯನ್ಸ್ ಆಫ್ ಮಾಸಸ್ ಅಂಡ್ ಮೇಡ್ ದೆಮ್ ಹೋಮ್ಲೆಸ್. ಅನೇಕ ಜನಗಳು ತಮ್ಮ ಮನೆ ಮಠಗಳನ್ನ ಕಳೆದುಕೊಳ್ಳಬೇಕಾಯಿತು, ಹುಟ್ಟಿದ ಊರುಗಳನ್ನೇ ಕಳೆದುಕೊಳ್ಳಬೇಕಾಯಿತು. ಹೋಮ್ಸ್ ಕ್ಯಾನ್ ಬಿ ಮೇಡ್ ಬಟ್ ದ ಲಾಸ್ ಆಫ್ ಒನ್ಸ್ ಫ್ಯಾಮಿಲಿ ಕಾಂಟ್ ಬಿ ಕಾಂಪನ್ಸೇಟೆಡ್ ಅಟ್ ಎನಿ ಕಾಸ್ಟ್. ವಿದ್ಯಾರ್ಥಿಗಳೇ, ವಿಡಿಯೋ ಹೆಲ್ಪ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಅಂಡ್ ಆಲ್ ದ ಬೆಸ್ಟ್.